ಸರ್ ಒಂದು ವಿಚಾರ ಸಿನಿಮಾದಲ್ಲಿ ನಂಬಿ ಶಿವನ ಸಂಕೇತ ಸರ್ ಅದೆಲ್ಲ ನಾನು ಎಲ್ಲ ಅಲ್ಲ ನಾವು ನಮ್ಮ ಜನರಿಗೆಲ್ಲ ಗೊತ್ತಿರೋ ವಿಚಾರ ನೀವು ಹೇಳಿಲ್ಲ ಸರ್. ಕೋಣ ಯಮನ ಸಂಕೇತ. ಸೊ ಇವುಗಳ ನಡುವೆ ಶಿವ ಮತ್ತೆ ಯಮ, ಅದರ ನಡುವೆ ಒಬ್ಬ ಬಡಪಾಯಿ, ಆ ಬಡಪಾಯಿ ನಮ್ಮ ಶೆಟ್ರಿ ಅಂತ ಕಾಣಿಸುತ್ತೆ, ಗೊತ್ತಿಲ್ಲ. ಸೊ ಈ ರೀತಿಯಾದಂತಹ ಟ್ರಯಾಂಗಲ್ ಸ್ಟೋರಿ ಏನಾದ್ರು ಇದೆಯಾ? ಏನು ಟ್ರಯಾಂಗಲ್ ಸ್ಟೋರಿ, ಲವ್ ಸ್ಟೋರಿ ಅಲ್ಲ ಸರ್. ಸ್ವಲ್ಪ ದಿನ ತಡ್ಕೊಳ್ಳಿ. ಕ್ರಿಸ್ಮಸ್ 25th ಡಿಸೆಂಬರ್ ನಾವು ನೀವು ಕೂತ್ಕೊಂಡು ಮಾತಾಡೋಣ. ನೀವು ಹೇಳಿದ್ದು ಎಷ್ಟು ಕರೆಕ್ಟು ಎಷ್ಟಿಲ್ಲ ಎಲ್ಲರೂ ಪರ್ಸನಲ್ ಆಗಿ ಮಾತಾಡೋಣ ಸರ್. ಓಕೆ, ಇನ್ನೊಂದು 2 ಪ್ರಶ್ನೆ ಪ್ಲೀಸ್. ಲಾಸ್ಟ್ 2 ಕ್ವೆಶ್ಚನ್ಸ್. ಕ್ಯಾಮ್ರಾಮನ್ ಸರ್. ಸತ್ಯ ಸರ್. ಸರ್ ಈ ಸಾಂಗ್ ಓಪನಿಂಗ್ ಆ ಸೀನ್ರಿ ತುಂಬಾ ಎಕ್ಸ್ಟ್ರಾಡ್ರಿ, ಕಣ್ಣಿಗೆ ಎಷ್ಟು ತಂಪು ಕೊಡಿದೆ, ತುಂಬಾ ಚೆನ್ನಾಗಿದೆ. ಅದ್ರ ಬಗ್ಗೆ ಅನುಭವ ಮತ್ತೆ ಎಲ್ಲಿ ತೆಗೆದಿದೆ ಸರ್? ಅದು ಫಸ್ಟ್ ನಾವು ಅಂದ್ಕೊಂಡಿದ್ದು ಯುಗಾಂಡದಲ್ಲಿ ಶೂಟ್ ಮಾಡ್ಬೇಕಂತೇಳಿ, ಅದಿಲ್ಲ ಇಲ್ಲೇ ಮಾಡೋಣ ಅಂತ ಹೇಳಿದ್ಮೇಲೆ ಒಂದು ನಮ್ಮ ರವಿ ಸದ್ಯಗಳು ಆರ್ಟ್ ಡೈರೆಕ್ಷನ್ ಅಲ್ಲಿ ಒಂದು ಸೆಟ್ ನ ಪ್ಲಾನ್ ಮಾಡ್ಕೊಂಡು ಅದ್ರಲ್ಲಿ ಶೂಟ್ ಮಾಡಿದ್ದು. ಬಿಗಿನಿಂಗ್ ಅಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಶಾರ್ಟ್ ಬೇಕಂದಾಗ ಅದ್ರ ಜೊತೆಗೆ ಈ ಕತೆ ಏನು ಹೇಳಕ್ ಹೊಟ್ಟಿದೀವಲ್ಲ ಅದಕ್ಕೆ ಆಡ್ ಆಗೋ ತರದಲ್ಲಿ ಮಾಡಿರೋದ್ರಿಂದ ಒಂದು ಮಿಸ್ಟ್ ಇರೋ ಒಂದು ಫಾರೆಸ್ಟ್ ಹೇಗಿರುತ್ತೆ ಅದನ್ನ ಫಸ್ಟ್ ಶಾರ್ಟ್ ಇಂದ ಇಂಪ್ರೆಸ್ ಮಾಡೋ ತರದಲ್ಲಿ ಮಾಡ್ಕೊಂಡು ಶೂಟ್ ಮಾಡಿರೋದು. ಸೊ ಅದ್ರ ಜೊತೆಗೆ ಕಲರ್ಫುಲ್ ಆಗಿ ಒಂದು ಸಾಂಗು ಅಂದ್ರೆ ಒಂದು ಇರ್ಬೇಕನ್ನೋ ಕಾನ್ಸೆಪ್ಟ್ ಅಲ್ಲಿ ನಮ್ಮ ಜಾನಿ ಮಾಸ್ಟರ್ ಹೇಳಿದ್ ನನಗೆ, ಅದೇ ಈ ತರ ಒಂದಿಷ್ಟು ಬ್ರೈಟ್ ಕಲರ್ಸ್ ಆಮೇಲೆ ಕಾಸ್ಟ್ಯೂಮ್ ಪ್ರತಿಯೊಂದು ಕೂಡ ಅವರೇ ಡಿಸೈನ್ ಮಾಡಿ ಈ ತರ ಇರ್ಬೇಕು, ಡೈರೆಕ್ಟರ್ ಜೊತೆ ಡಿಸ್ಕಸ್ ಮಾಡಿ ಪ್ಲಾನ್ ಮಾಡಿ ಮಾಡಿರ್ತೀವಿ. ಶಿವನ ಇಲ್ಲಿ ಗೀತಾ ಸರ್, ಈಗ ನನ್ನ ಹೆಸರು ಅಲ್ಲ, ಗೀತಾ ಅಂದ ತಕ್ಷಣ ಅಲ್ಲೋಡ್ಬಿಟ್ರೆ ಶಿವಣ್ಣ ಯಾವ್ದೇ ವೇದಿಕೆ ಮೇಲೆ ಆದ್ರೂ ಕೂಡ ಯಾವ್ದೇ ಹೊಸ ತರ ಡ್ಯಾನ್ಸ್ ನ ನೀವು ಟ್ರೈ ಮಾಡೇ ಮಾಡ್ತೀರಾ. ಅಂಡ್ ಈ ಸಾಂಗ್ ಅಲ್ಲಿ ನೋಡಿದಾಗ ಟಪಾಂಗ್ ಆಗಿರೋದ್ರಿಂದ ಅಲ್ಲಿ ಮಕ್ಕಳುಗಳು ಮಾಡುವಂತಹ ಡ್ಯಾನ್ಸ್ ನ ನೀವು ಟ್ರೈ ಮಾಡಿದ್ದುಂಟಾ? ಯಾಕಂದ್ರೆ ಇದ್ರಲ್ಲಿ ಬರುವಂತಹ ಒಂದು ಫ್ಲೋರ್ ಮೂವ್ಮೆಂಟ್ ಆಗಿರ್ಬೋದು ಅಥವಾ ಮಕ್ಕಳು ಅವ್ರು ಮಾಡುವಂತಹ ಡ್ಯಾನ್ಸ್ ಇದೆಯಲ್ಲ, ಡೆಫಿನೆಟ್ ಆಗಿ ನೀವು ಟ್ರೈ ಮಾಡೇ ಮಾಡಿರ್ತೀರಾ. ಬಟ್ ಈ ಒಂದು ಸಾಂಗ್ ಅಲ್ಲಿ ಕಾಣಿಸ್ಕೊಂಡಿಲ್ಲ. ಸೊ ಡ್ಯಾನ್ಸ್ ಏನಾದ್ರೂ ಕಡಿಮೆ ಆಯ್ತಾ ಅಂತ? ಏನಂದ್ರೆ ಅದು ಏನ್ ಸಿಚುವೇಶನ್ ಆಗಿ ಹೇಳ್ಬೇಕು ಅಂದ್ರೆ ಅವರೇ ಹೇಳ್ತಾರೆ ಡ್ಯಾನ್ಸ್ ಗೊತ್ತು ಅಂದ್ಬಿಟ್ಟು ಎಲ್ಲಾ ಮೂಮೆಂಟು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ನಾವು 3 ಜನ ಇದ್ದೀವಿ, ಈಕ್ವಲ್ ಆಗಿ ಅದು ಪೋಟ್ರೆ ಆಗ್ಬೇಕು, ಪಾತ್ರಗಳು ಈಕ್ವಲ್ ಆಗಿ ಪೋಟ್ರೆ ಆದ್ರೆ ಜನಗಳಿಗೆ ಒಂದು ಇಂಟ್ರೆಸ್ಟ್ ಬೆಳೆಯುತ್ತೆ. ಇಲ್ಲಾಂದ್ರೆ ಬಟ್ ನಾನು ಟ್ರೈ ಮಾಡಿದ್ದೀನಿ, ಯಾವ್ದು ಅವ್ರು ಮಾಡ್ಬೇಕಾದ್ರೆ ಅವ್ರ ಜೊತೆ ಟ್ರೈ ಮಾಡಿದ್ದೀನಿ, ಮನೇಲಿ ಟ್ರೈ ಮಾಡಿದ್ದೀನಿ. ನೀವು ಅದೇ ಈಗ ಇದನ್ನ ಕೇಳಿದ್ರೆ ಗೊತ್ತಾಗ್ತದೆ ಎಷ್ಟೊತ್ತಿ ಟ್ರೈ ಮಾಡಿ ಅವ್ರಿಗೆ ಕೇಳೋಕೆ ಗೊತ್ತಾಗುತ್ತೆ. ಯಾಕಂದ್ರೆ ನಾನು ಅವಾಗ ಮಾಡ್ತಾ ಇರ್ತೀನಿ ಮನೇಲಿ ಡೂಯಿಂಗ್. ಯಾಕಂದ್ರೆ ಹೊಸತನ ಇದೆ, ಸ್ಪೀಡ್ ಇದೆ, ಅವ್ರ ಸ್ಟೈಲ್ ಬೇರೆ, ಅವ್ರು ಹೇಳಿದಾಗ ವಾಕ್ ಮಾಡ್ಬೇಕು. ಯೂಶಲ್ ಆಗಿ ಆ ಥರ ಒಂದು ಅದಕ್ಕೊಂದು ಯೂಶಲ್ ಬರ್ಬೇಕಾದ್ರೆ ಒಂದು ಸ್ಟೈಲ್ ಇದೆ, ಅವ್ರು ನಡಿಬೇಕಾದ್ರೆ ಒಂದು ಸ್ಟೈಲ್ ಇದೆ. ಅವ್ರು ಹಿಂಗೆ ನಡೀತಾರೆ ಯೂಶಲ್ ಆಗಿ, ಆ ಹಾಪ್ ಇರುತ್ತೆ. ಈ ಮೂವ್ಮೆಂಟ್ ಮಾಡ್ಬೇಕಾದ್ರೆ ಆ ಹಾಪ್ಲಾಗ ಮೂವ್ಮೆಂಟ್ ಮಾಡ್ತಾರೆ, ಅದು ಬಹಳ ಕಷ್ಟ ಅದು ಬರೋದು. ಅದು ನಾವು ಸುಮ್ಮನೆ ಕಲಿಬೇಕು, ವಿ ಹ್ಯಾವ್ ಟು ಲರ್ನ್. ಬಟ್ ತುಂಬ ಚೆನ್ನಾಗಿತ್ತು. ಅದ್ರ ಜೊತೆಲಿ ರಾಜ್ವಿ ಶೆಟ್ಟಿ ಮಾಡೋದು ಮೂಮೆಂಟ್ ತುಂಬಾ ಚೆನ್ನಾಗಿತ್ತು. ಅವ್ರ ಜೊತೆ ಫ್ಯಾಂಟಾಸ್ಟಿಕ್ ಇತ್ತು. ಉಳ್ವೇಷ ಅಲ್ಲ, ಇನ್ನೊಂದು ವೇಷ ಗ್ರೌಂಡ್ಲಿ ಫ್ಲೋರ್ ಮೂವ್ಮೆಂಟ್ ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ನಾಟ್ ಜೋಕ್ಸ್ ಅಸೈಡ್, ವೆರಿ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಲಾಸ್ಟ್ ಸರ್. ಸರ್ ಈ ಸಿನಿಮಾದಲ್ಲಿ ಅನಿಮೇಷನ್, ಗ್ರಾಫಿಕ್ಸ್, CG ಎಲ್ಲ ತುಂಬಾ ಕೆಲಸ ಇದೆ ಅಂತಂದ್ರು. ಇದು ಆಕ್ಚುಲಿ ಅದೇ ಶೂಟಿಂಗ್ ಟೈಮಲ್ಲಿ ಹೇಗೆ ಪ್ಲಾನ್ ಮಾಡಿದ್ರಿ ಅಂತೇಳಿ, ಹೇಗೆ ಹೋಮ್ವರ್ಕ್ ಇತ್ತು ಅಂತೇಳಿ, ನಿಮ್ಗೆ ತುಂಬಾ ಚಾಲೆಂಜಿಂಗ್ ಇತ್ತ ಅಂತ? ಚಾಲೆಂಜ್ ಅನ್ನೋಕ್ಕಿಂತ ಆಲ್ರೆಡಿ ಡೈರೆಕ್ಟರ್ ಪ್ರೀ ವಿಜುವಲೈಸ್ ಮಾಡಿದ್ರು ಈ ತರ ಬೇಕು ಅಂತ ಹೇಳಿ. ಸೊ ಆ ರೆಫರೆನ್ಸ್ ನಮ್ಗೆ ಇರೋದ್ರಿಂದ, ಆ ರೆಫರೆನ್ಸ್ ಆಲ್ರೆಡಿ ಇತ್ತು ನಮ್ಮ ಹತ್ರ. ಅಂದ್ರೆ ಆಲ್ರೆಡಿ ಕತೆ ಸಿನಿಮಾನೇ ಅವರು ಅನಿಮೇಷನ್ ಪ್ರೀ ವಿಜುವಲೈಸ್ ಮಾಡಿರೋದ್ರಿಂದ ಆ ರೆಫರೆನ್ಸ್ ಇತ್ತು. ಸೊ ಅದನ್ನ ಹೆಂಗೆ ನಾವು ತೆಗಿಬೇಕು ಅನ್ನೋದೇ ನಮ್ಗೆ, ಅಂದ್ರೆ ಅದ್ರ ಆಲ್ರೆಡಿ ವಿಜುವಲ್ ಇದೆ ನಮ್ಗೆ, ಅದನ್ನ ಇಟ್ಕೊಂಡು ಗ್ರಾಫಿಕ್ ಜೊತೆ ಅದನ್ನ ನಾವು ಹೆಂಗೆ ಅಚೀವ್ ಮಾಡ್ಬೇಕನ್ನೋ ಚಾಲೆಂಜ್ ಇತ್ತು. ಸೊ ಆ ಪ್ರಿಪ್ರೇಷನ್ ಕತೆ ಹೇಳೋ ರೀತಿಯಲ್ಲಿ ಕೇಳಿಸ್ಕೊತಾ ಇದ್ರೆ ಸೊ ಇಂಪಾರ್ಟೆಂಟ್ ಕೇಳಿಸ್ಕೊತಾರೆ. ಸೊ ಪ್ಲಾನಿಂಗ್ ಇರೋದ್ರಿಂದ ನಮಗೆ ಕ್ಲಾರಿಟಿ ಇತ್ತು ಏನ್ ಮಾಡಕ್ ಹೊರಟಿದ್ದೇವೆ ಅಂತ ಹೇಳ್ಬಿಟ್ಟು. ಬಟ್ ಅದ್ರದ್ದು ಅಂದ್ರೆ ಲೋಕಗಳು ಯಾವ ತರ ಆಗತ್ತೆ ಅದ್ರದ ಬಗ್ಗೆ ಅಂದ್ರೆ ಒಂದು ಬೇರೆನೆ ವರ್ಡ್ ತೋರಿಸ್ಬೇಕಾಗಿರೋದ್ರಿಂದ ಅದು ಸ್ವಲ್ಪ ಕರೆಕ್ಷನ್ಸ್ ಎಲ್ಲ ಮಾಡ್ಬೇಕಂದ್ರೆ ನಮ್ಗೆ ಅನ್ಕೊಂಡಿರೋ ಕಲರ್ಸ್ ಬರ್ಬೇಕಾ ಅಥವಾ ಹಿಂಗಿರ್ಬೇಕು ಈ ತರದ್ ಇತ್ತು. ಬಿಟ್ರೆ ಒಂದು ರಫ್ ಐಡಿಯಾ ಬ್ಲೂ ಪ್ರಿಂಟ್ ಮಾಡ್ಕೊಂಡು ರೆಡಿ ಇದ್ವಿ. ಸೊ ನಮ್ಗೆ ಅದನ್ನ ಅಚೀವ್ ಮಾಡಕ್ಕೆ ಈಸಿ ಆಗೋಯ್ತು ಅಷ್ಟೇ. ಎಸ್
All languages. ಆಲ್ ಲ್ಯಾಂಗ್ವೇಜಸ್ ಇದೆ ಮೇಡಮ್. ಇಲ್ಲಿ ಕನ್ನಡ ಅಪ್ಲೈ ಮಾಡಿ ಮೇಡಮ್. ಇಲ್ಲಿ ಸ್ಟಾರ್ಟ್ ಈಗ ಇನ್ಮೇಲೆ ಸ್ಟಾರ್ಟ್ ಮಾಡಿದ್ವಿ, ಸಾಂಗ್ ಬಿಟ್ಟಿದ್ದೀವಲ್ಲ. ಸೊ ಈ ಹಾಡ್ ಬಗ್ಗೆನೂ ವಿ ಆರ್ ಗೋಯಿಂಗ್ ಟು ಪ್ರಮೋಟ್ ಎವ್ರಿವೇರ್. ತುಂಬ ವಿಷಯಗಳು ಸ್ಟಾರ್ಟ್ ಮಾಡಿದ್ವಿ ಇವತ್ತಿಂದ ಪ್ರಮೋಷನ್. ಟ್ರೇಲರ್ ಒಂದು ದೊಡ್ಡದಾಗಿ ಪ್ಲಾನ್ ಮಾಡಿದ್ವಿ ಮೇಡಮ್, ಹ್ಯೂಜ್ ಆಗಿ. ಸೊ December 15th ಅಂತ ಅನ್ಕೊಂಡಿದ್ದೀವಿ ಟ್ರೇಲರ್ ರಿಲೀಸ್. Okay. I think questions na end ಮಾಡ್ಬಿಡೋಣ. ರವಿ ಸರ್ ಬಂದಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಡೆಫಿನೆಟ್ಲಿ ಸರ್. ಸರ್ ಇಲ್ಲಿ ನನ್ನ ಜೊತೆ ನಿಶಾಂತ್ ರಾಯ್ ಅಂತ ಇದ್ದಾರೆ, ಅವರೇ ತುಳು ಸಾಲುಗಳು ಬರೆದಿರೋದು. ಕಮ್ ನಿಶಾಂತ್, ಜಲ್ದಿ ಬಾ. ನಿಶಾನ್. ಬನ್ನಿ, ನೀವೇ ಮಾತಾಡಿ ತುಳು ಇದ್ರ ಬಗ್ಗೆ. ಸೊ ನಿಶಾನೇ ಹಾಡಿ ಅವನೇ ಬರೆದಿದ್ದು. So nice, ನಿಶಾನ್. പുണ്യത്തുണ അല്ല സുനീത പാരിട്ട് പുണ്യത പാരിട്ട് പൊರ್ಲುದ ನಲಿಕೆ ವಾವ ಓಬೇನೆ ಡೆನ್ನನ ಪೊರ್ಲುನು ತುಯನ ಕುಸಿತ ನಲಿಪುಗ ಅಂತ ಅಂದ್ರೆ ಖುಷಿತ ನಲಿಪುಗ ಅಂತ ಎಂಟೈರ್ ಎಮೋಷನ್ ಈ ಸಾಂಗ್ ಅಲ್ಲಿರೋ ಮೈನ್ ಎಮೋಷನ್ ಅದೇ, ಎಲ್ಲರೂ ಖುಷಿಯಿಂದ ಕುಣಿಬೇಕು ಅಂತ. ಸೊ ಆ ಒಂದು ಇದರಲ್ಲಿ ಇದ್ ಮಾಡಿರೋದು. ಸೊ ನಿಮಗೆ ಎಷ್ಟು ಖುಷಿ ಅವ್ರು ನೋಡಿ ಸುಬ್ರಹ್ಮಣ್ಯ ಸರ್ ಈ ತುಳು ಖುಷಿ ಅವರಿಗೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಅರ್ಜುನ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ರೈಟ್ ಫ್ರಮ್ ಈ ವೇದಿಕೆಯಲ್ಲಿ ನಾನು ನಿಂತಿದ್ದೀನಿ ಅಂದ್ರೆ ಆ ವೇದಿಕೆಗೆ ಮೆಟಲ್ ಮಾಡಿಕೊಟ್ಟು ಆ ವೇದಿಕೆ ಮಾಡಿಕೊಟ್ಟಿರೋದು ಅರ್ಜುನ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ತುಳುಲಿ ನನ್ನ ಮದರ್ ಟಂಗ್ ಅಲ್ಲಿ ಇದಕ್ಕೆ ಮಾಡಿದ್ದೀನಿ ಅನ್ನೋದು ಇನ್ನೊಂದು ಚೂರು ಹೆಮ್ಮೆ ಇದೆ. ಅಂಡ್ ಆಫ್ ಕೋರ್ಸ್ ಶಿವಣ್ಣ ಸರ್ಗೆ, ರಾಜ್ ಸರ್ಗೆ ಅಂಡ್ ಉಪ್ಪಿ ಸರ್ಗೆ ಹಾಡು ಬರ್ತಿದ್ದೀನಿ, ಹಾಡಿದ್ದೀನಿ ಅನ್ನೋದು ಇನ್ನಷ್ಟು ಹೆಮ್ಮೆ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಬೆಸ್ಟ್ ವಿಶಸ್ ನಿಶಾನ್ ನಿಮಗೆ. ಅರ್ಜುನ್ ಸರ್ ಅವರ ಎಲ್ಲ ಇವೆಂಟ್ ಗಳಲ್ಲಿ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಿರ್ತಾರೆ ನಿಶಾನ್ ಅವರು. ಇವತ್ತು ಅವರು ಒಂದು ಅಫಿಷಿಯಲ್ ಲಾಂಚ್ ಈ ಹಾಡು ಮೂಲಕ. ಕಂಗ್ರ್ಯಾಚುಲೇಷನ್ಸ್ ನಿಶಾನ್. ಐ ಥಿಂಕ್ ಮಾತುಕತೆ ಮುಗೀತು. ನಾವ್ ಇವಾಗ ಒಂದು ಫೋಟೋ ಆಪರ್ಚುನಿಟಿ ಆದ ನಂತರ ಲಾಸ್ಟ್ ಒಂದು ಸಾಂಗ್ ನೋಡ್ಬಿಟ್ಟು ಅದೇ ಮೂಡಲ್ ಹೋಗೋಣ ಅಂತ ಸರ್, ಅದೇ ಮಜಾ ಮೂಡಲ್ ಹೋಗೋಣ. ಇದನ್ನ ಬ್ಯಾಕ್ ಗ್ರೌಂಡ್ ಇಳಿಸ್ಬಿಡೋಣ ಇಲ್ಲ? ನಮಸ್ಕಾರ. ಇಲ್ಲೆಲ್ಲ ಫ್ರೆಂಡ್ಸ್ ಬಂದಿದ್ದಾರೆ. ನವರಸ ನಮ್ಮ ಸಂಜಯ್ ಗೌಡ್ರ ನಾನು ಮರ್ತೇ ಬಿಟ್ಟೆ. ಸ್ವಲ್ಪ ಮರು ಜಾಸ್ತಿ ಗೌಡ್ರೆ ಏನ್ ಬೇಜಾರು ಮಾಡ್ಕೋಬೇಡಿ ಅಂತ ಪಾಪ ಇನ್ವೈಟ್ ಮಾಡಿ ಮಾತಾಡ್ಲಿಲ್ಲ. ಈಗ ನಮ್ಮ ಫ್ರೆಂಡ್ಸ್ ಸುಮಾರು ಜನ ಬಂದಿದ್ದಾರೆ. ನಮ್ಮ ಸಂಜಯ್ ಗೌಡ್ರು, ನಮ್ಮ ಗಂಶಾವಣ ಎಲ್ಲ, ಆಮೇಲೆ ನಮ್ಮ ಫ್ಯಾಮಿಲಿ ನಂಬರ್ಸ್ ಬಂದಿದ್ದಾರೆ. ಎಲ್ಲಾ ಫ್ಯಾಮಿಲಿ ನಂಬರ್ಸ್ ಇಲ್ಲಿ ಬಂದಿರೋದು ನಮ್ಮ ಫ್ಯಾಮಿಲಿ ಇಲ್ಲ, ಎಲ್ಲಾ ಫ್ಯಾಮಿಲಿ ನಂಬರ್ಗೂ ಥ್ಯಾಂಕ್ಸ್. ಫಸ್ಟ್ ಮೀಡಿಯಾದವ್ರಿಗೂ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ವೆರಿ ಮಚ್.